ನಮಸ್ಕಾರ ಬಂಧುಗಳೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ ರೀ. ನಾನು ಚೆನ್ನಾಗಿದ್ದೀನಿ ರೀ. ನಿನ್ನೆ ಲಾಗ್ ಹಾಕೋಕ್ಕಾಗಲಿಲ್ಲ ರೀ, ಯಾಕಂದ್ರೆ ಮನ್ಯಾಗ ಹಬ್ಬ ಅಲ್ರಿ, ಹಂಗೆ ಬೆಳೆದ್ರಾಗ ಆಗಲಿಲ್ಲ ನೋಡ್ರಿ. ನಾನಿವತ್ತು ಉಳಿದ ರೊಟ್ಟಿ ಇರ್ತಾವಲ್ಲ ರೀ, ಬುತ್ತಿ ಕಟ್ಟಿ ಉಳಿದಿದ್ದು ನಾನು ಉಳಿದಿದ್ದವು ಇಷ್ಟೊಂದು ರೊಟ್ಟಿ ಆಗ್ಯಾವ ರೀ. ಹಂಗಾಗಿ ಅದನ್ನು ರೊಟ್ಟಿ ಉಪ್ಪಿಟ್ಟು ಮಾಡ್ತೀನಿ ರೀ. ಅದಕ್ಕೆ ಎಲ್ಲ ತರಕಾರಿ ಇಟ್ಕೊಂಡೇನಿ ರೀ. 3 ಟಮಾಟೆ ಹಣ್ಣು, ಉಳ್ಳಾಗಡ್ಡಿ, ಬೀನ್ಸ್, ಮೆಣಸಿನ್ಕಾಯಿ, ಒಂದು ಗಜ್ಜರಿ ಇಟ್ಕೊಂಡೇನಿ ನೋಡಿರಿ. ಇದು ಹೆಂಗಂತ ಮಾಡೋದು ನೋಡೋಣ ಬರ್ರಿ. ನಾನು ಟಮಾಟಿ, ಗಜ್ಜರಿ, ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡೇನಿ ರೀ. ಕರಿಬೇವು ಕೊತ್ತಂಬರಿ ಇಟ್ಕೊಂಡೇನಿ. ಈಗ ಇದನ್ನು ನೋಡ್ರಿ, ರೊಟ್ಟಿ ಅದಾವಲ್ಲ ರೀ, ಇಷ್ಟು ತಳ್ಳಿನ ರೊಟ್ಟಿನ ಒಂದು ಮುರಿದು ಹಾಕ್ಬೇಕು ರೀ. ಒಂದಿಷ್ಟು ಪೀಸ್ ಹಂಗೆ ಇಟ್ಟಿಟ್ಟು ಮುರಿದು ಹಾಕ್ಬೇಕು ರೀ. ನೋಡ್ರಿ, ಈಗ ಮುರ್ಕೋಬೇಕು. ಒಂದು ತಳ್ಳಿನ ರೊಟ್ಟಿ ಇರ್ತಾವಲ್ಲ, ಹಿಂಗೆ ಇಷ್ಟು ಮುರಿದು ಹಾಕೋಬೇಕು ರೀ. ಇಷ್ಟು ರೊಟ್ಟಿಗೆ ಕಡಕ್ ರೊಟ್ಟಿ ಒಬ್ಬೊಬ್ರು ತಿನ್ನೋಕೆ ಇಷ್ಟಪಡ್ತಾರೆ, ಹಂಗಲ್ಲ ಅವ್ರಿಗೆ ಈ ಥರ ಮಾಡಿಕೊಟ್ರೆ ಭಾರಿ ಇಷ್ಟಪಟ್ಟು ತಿಂತಾರೆ. ಇದರಲ್ಲಿ ನನ್ನ ಮಗ ರೊಟ್ಟಿ ಉಪ್ಪಿಟ್ಟು ಮಾಡ್ತಾನಂತ ಬರೆಯಕತ್ತನಕ ನನ್ನ ಕೈಯನ್ನು ಕಸ್ಕೊಂಡು. ಈಗ ಒಗ್ಗರಣೆ ಕೊಡೋಕೆ ದಬ್ಬರಿ ಇಟ್ಕೊಂಡೇನಿ ರೀ. ಅದಕ್ಕೆ ಮೂರು ಚಮಚದಷ್ಟು ಎಣ್ಣೆ ಹಾಕ್ಕೊತೀನಿ. ಒಂದು ರೊಟ್ಟಿ ಜಾಸ್ತಿದು ಜಾಸ್ತಿ ಎಣ್ಣೆ ಹಾಕ್ಬೇಕು ರೀ. ಸ್ವಲ್ಪ ಜಾಸ್ತಿ ನಾನು ಸ್ವಲ್ಪ ಮಾಡಾಕತ್ತೀನಿ ರೀ. ಸ್ವಲ್ಪ ಎಣ್ಣೆ ಜಾಸ್ತಿ ಆದ್ರೆ ಉಪ್ಪಿಟ್ಟು ಚಲೋ ಆಗುತ್ತೆ ರೀ. ಅದು ನೋಡಿರಿ, ಇಷ್ಟು ಹಾಕ್ಕೊಂಡೇನಿ ನೋಡಿರಿ. ಎಣ್ಣೆ ಕಾದೈತಿ. ಅದಕ್ಕೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ ಹಾಕ್ಕೊತೀನಿ. ಸ್ವಲ್ಪ ಕರಿಬೇವು ಎಲೆ ಹಾಕ್ಕೊಂಡೇನಿ ನೋಡ್ರಿ. ಈಗ ಉದ್ದಾಗಿ ಹೆಚ್ಚಿಟ್ಕೊಂಡ್ರಿ ನಾನು ಮೆಣಸಿನ್ಕಾಯಿನ, ಯಾಕಂದ್ರೆ ಅದ್ರಾಗ ಅದನ್ನ ತಿನ್ನೋಕೆ ಅಂತೇಳಿ ಭಾಳ ಖಾರ ಆಕೈತೆ ಅಂತ ಉದ್ದಗೆ ಹೆಚ್ಚಿಟ್ಕೊಂಡೇನಿ ಮೆಣಸಿನ್ಕಾಯಿ. ಈಗ ಉಳ್ಳಾಗಡ್ಡೆ ಹಾಕ್ಕೊತೀನಿ. ಸಣ್ಣ ಕಟ್ ಮಾಡಿಟ್ಕೊಂಡಿರ್ತೀವಿ ಉಳ್ಳಾಗಡ್ಡೆ ರೀ. ಉಳ್ಳಾಗಡ್ಡೆ ಜಾಸ್ತಿ ಆಗ್ಬೇಕು ರೀ ಅದಕ್ಕೆ, ಅಂದ್ರೆ ಚಲೋ ಆಗುತ್ತೆ. ಇದು ಉರಿಯಬೇಕು ರೀ ಇದ್ರ ಎಣ್ಣೆಗ ಪೂರ್ತಿ. ಮತ್ತು ಈಗ ಬೀನ್ಸ್, ಗಜ್ಜಿ ಹೆಚ್ಚಿಟ್ಕೊಂಡಿದ್ದು ಅದನ್ನು ಹಾಕ್ಕೊತೇನೆ ರೀ. ಎಣ್ಣೆಗ ಚೆಂದ ಫ್ರೈ ಆಗ್ಬೇಕು ರೀ. ಅದು ಹಸಿ ವಾಸನೆ ಹೋಗ್ಬೇಕಲ್ರಿ. ಅದೆಲ್ಲ ಬೇಯಾಕತ್ತೈತಿ. ಈಗ ಟಮಾಟೆ ಹಣ್ಣು, ಕೊತ್ತಂಬರಿ ಹೆಚ್ಚಿಟ್ಕೊಂಡು ನಾನು ಹಾಕ್ಕೊತೀನಿ. ಅದಕ್ಕೆ ಈಗ ಸ್ವಲ್ಪ ಅರಿಶಿನ ಹಾಕ್ಕೊತೀನಿ ನಾನು. ನೋಡಿ, ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ಜಾಸ್ತಿ ಉಪ್ಪಾದ್ರೆ ಉಪ್ಪು ಜಾಸ್ತಿ ಆಗುತ್ತೆ ರೀ. ಸ್ವಲ್ಪ ಹಾಕೋತೀನಿ ನಾನು, ಯಾಕಂದ್ರೆ ರೊಟ್ಟಿ ಸೊಪ್ಪ ಇರ್ತೈತಲ್ಲ, ಹಂಗಾಗಿ ಸ್ವಲ್ಪ ಹಾಕಿದ್ರೆ ಉಪ್ಪು ಕರೆಕ್ಟ್ ಆಗುತ್ತೆ ನೋಡ್ರಿ. ಇದೆಲ್ಲ ಕುದಿಯಾಕತೈತಿ. ಮತ್ತು ಒಂದು ಸ್ವಲ್ಪ ಹುಣಸೆ ಹುಳಿ ಬಿಟ್ಕೊಂತೀನಿ ರೀ ನಾನು. ನೋಡಿರಿ, ಹುಣಸೆ ಹುಳಿ ಬಿಡ್ಬೇಕು, ಅದಕ್ಕೆ ಇನ್ನೂ ಟೇಸ್ಟ್ ಬರ್ತೈತೆ ರೀ ಹುಣಸೆ ಹುಳಿ ಹಾಕಿದ್ರೆ. ಉಪ್ಪು, ಅರಿಶಿನ ಎಲ್ಲ ಪೂರ್ತಿ ಕರೆಕ್ಟಾಗಿ ಹಾಕೈತಿ. ಈಗ ಸ್ವಲ್ಪ ಹುಣಸೆ ಹುಳಿ ಹಾಕ್ಕೊಂಡಿನಿ. ಈಗ ಅದು ಕುದಿತೈತಿ. ಈಗ ಸ್ವಲ್ಪ ಬೆಲ್ಲ ಹಾಕ್ಕೊತೀನಿ. ಇದರಲ್ಲಿ 8 ರೊಟ್ಟಿ ಮುರಿದಿಟ್ಕೊಂಡು ನಾನೀಗ ಅದ್ರ ಮೇಲೆ ನೀರು ಹಾಕ್ಕೊತೀನಿ. ಎಷ್ಟು ನೀರು ಹಿಡಿತೈತೆ ನಾನು ನೋಡಿಕೊಂಡು ನಾನೀಗ 8 ರೊಟ್ಟಿ ಹಾಕ್ಕೊಂಡಿನಲ್ಲ ರೀ. ಅದಕ್ಕೆ ಈ ಚರಿಗಿಲೆ 2 ಚರಿಗೆ ನೀರು ಹಾಕ್ಕೊತೀನಿ ನಾನು. ಅರ್ಧ ಲೀಟ್ರ್ ಚರಿಗೆ ಇದು ನೋಡಿರಿ. 1 ಚರಿಗೆ ಹಾಕ್ಕೊತೀನಿ. ನೋಡಿರಿ, ಇನ್ನೊಂದು ಚರಿಗೆ ಹಾಕ್ಕೊತೀನಿ. ಇದು ಕುದಿ ಬರೋದ್ರೊಳಗೆ ಮುರಿದಿಟ್ಕೊಂಡ ರೊಟ್ಟಿನ ರೀ ಒಂದು ಸ್ವಲ್ಪ ನೀರು ತ್ಯಾವ ಮಾಡಿ ಸ್ವಲ್ಪ ನೀರು ಚಿಮ್ಕಿಸ್ಬೇಕು ರೀ. ಅಂದ್ರೆ ಸ್ವಲ್ಪ ಮೆತ್ತಗೆ ಕರೆಕ್ಟಾಗಿ ಬರ್ತಾವೆ, ಎಲ್ಲ ನೆನೆಬಿಡ್ತಾವೆ ಸ್ವಲ್ಪ. ಇಲ್ಲಿ ಇದಕ್ಕೆ ಈಗ ಸ್ವಲ್ಪ ನೀರು ತೊಗೊಂಡು
ಹಿಂಗೆ ರೊಟ್ಟಿಗೆ ಹಿಂಗೆ ಚಿಮ್ಕಿಸ್ಬೇಕು ರೀ ಹಿಂಗೆ. ಅಂದ್ರೆ ಪೂರ್ತಿ ನೆನೆತವೆ ಒಂದೊಂದು ರೊಟ್ಟಿ ಎಲ್ಲ ಇಲ್ಲ ಅದ್ರ ಪೂರ್ತಿ ಹಾಕಿಬಿಟ್ರೆ ಒಂದೊಂದು ಹಂಗೆ ಒಣ ಉಳ್ಬಿಡ್ತಾವೆ. ಪೂರ್ತಿ ಮಿಕ್ಸ್ ಮಾಡ್ಕೋಬೇಕ್ರಿ ಇದೆಲ್ಲ ಹಂಗೆ ಸ್ವಲ್ಪ ನೆನಿಬೇಕು. ಹಿಂಗೆ ಚಿಮ್ಕಿ ಕೊಡ್ಕೊಂಡು ಎಲ್ಲದಕ್ಕೂ ಮಿಕ್ಸ್ ಆಗ್ಬೇಕು ರೀ. ಹಿಂಗೆ ಮಿಕ್ಸ್ ಮಾಡ್ಕೊಂಡು ನೋಡಿರಿ ಎಲ್ಲದಕ್ಕೂ ನೀರು ಎಲ್ಲ ತುಂಡಿಗೂ ನೀರು ಆಗೈತಿ. ಹಿಂಗೆ ಒಂದು 5 ನಿಮಿಷ ಮಾಡಿ ಬಿಡ್ಬೇಕು ರೀ. ನೋಡಿರಿ ಎಲ್ಲದಕ್ಕೂ ನೀರು ಅದ ಬರಂಗೆ ಸಿಮ್ ಕೊಡ್ಕೊಂಡೇನೆ. ಈಗ ಅದು ಹುಳಿ ಕುದ್ದ ತಕ್ಷಣ ಅದ್ರ ಹಾಕೊಂಡು ಬರ್ರಿ. ಹೆಸರು ಓದಾಡಕತ್ತೈತಿ. ಈಗ ಮುರಿದಿಟ್ಕೊಂಡ್ರೆ ರೊಟ್ಟಿನ ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ಕೋಬೇಕು. ಹಿಂಗೆ ಮಿಕ್ಸ್ ಮಾಡ್ಕೊತಾನೆ ಇರ್ಬೇಕ್ರಿ. ಅದು ಇಲ್ಲಾಂತ ಅದೊಂದು ಕಾಳು ಹಿಡಿತೈತಿ. ನೋಡಿರಿ ಎಲ್ಲ ಪೂರ್ತಿ ಮಿಕ್ಸ್ ಮಾಡ್ಕೊಂಡೀನಿ. ಕುದಿಯಾಕೈತಿ. ಸ್ವಲ್ಪ ಭಾಳ ಹತ್ರ ಬಿಡಬಾರ್ದು ಇದನ್ನು ಒಲೆ ಮೇಲೆ. ಸ್ವಲ್ಪ ಹೊತ್ತು ಕುದ್ದ ತಕ್ಷಣ ಆಳಿಬಿಡ್ತೈತೆ ಅದು. ನೋಡಿರಿ ಈಗ ಕುದಿ ಬಂದೈತದು. ಈಗ ಗ್ಯಾಸ್ ಆಫ್ ಮಾಡ್ತೀನಿ. ಒಂದು ಸ್ವಲ್ಪ ಅಳ್ಕೊಳಕ್ಕೆ ಬಿಡ್ಬೇಕ್ರಿ ಅದನ್ನು. ಈಗ ನಾನು ಮುಚ್ಚಿ ಅಳ್ಬಿಡ್ತೀನಿ ಅದನ್ನು. ರೆಡಿ ಆಗೈತಿ. ಎಲ್ಲ ಪೂರ್ತಿ ಅಳೈತಿ ನೋಡಿರಿ. ಹಿಂಗೆ ಮಿಕ್ಸ್ ಮಾಡ್ಕೊಂಡು ನೋಡಿರಿ ರೊಟ್ಟಿ ಉಪ್ಪಿಟ್ಟು ರೆಡಿ ಆಯ್ತು. ಮನೆಗೆ ವೇಸ್ಟ್ ಮಾಡೋಕ್ಕಿಂತ ರೊಟ್ಟಿನ ಉಳ್ದಿದ್ದು ರೊಟ್ಟಿ ಹಿಂಗೆ ಮುರಿದು ಹಿಂಗೆ ಒಗ್ಗರಣೆ ಕೊಟ್ಟು ಉಪ್ಪಿಟ್ಟು ಮಾಡಿದ್ರೆ ಮನ್ಯಾಗ ವಯಸ್ಸಾದವರು ಮತ್ತು ಅಲ್ಲಿ ನೋವಿದ್ದರು ಎಲ್ಲ ತಿನ್ಬೋದು. ಭಾರಿ ಸೂಪರ್ ಇರ್ತೈತೆ ರೀ. ಒಂದು ಮಾಡಿ ನೋಡಿರಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ. ಹೊಸ್ದಾಗಿ ನೋಡ್ರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಪ್ಲೀಸ್ ಸಪೋರ್ಟ್ ಮಾಡಿರಿ. ನೋಡಿರಿ ನಮ್ಮಮ್ಮ ಊಟ ಮಾಡಾಯ್ತಾ ರೊಟ್ಟಿ ಉಪ್ಪಿಟ್ಟು ಹೆಂಗೆ ಇದ್ವಿ ಅಮ್ಮ? ಸೂಪರ್ ಐತಿ.